ನಮಸ್ಕಾರ. ಇವತ್ತು ನಾವು ಎಲಿಮೆಂಟ್ಸ್ ಬೈ ಕಂಪ್ಯಾರಿಸನ್ ಟೆಕ್ನಿಕ್ನ ಡಿಸ್ಕಸ್ ಮಾಡೋಣ. ಹೇಗಪ್ಪ ನಾವು ಇದನ್ನು ಎಲಿಮೆಂಟ್ಸ್ನ ಹೇಗಪ್ಪ ಕಂಪ್ಯಾರಿಸನ್ ಮಾಡಿ, ಅಂದರೆ ಕಂಪ್ಯಾರಿಸನ್ ಟೆಕ್ನಿಕ್ ಯೂಸ್ ಮಾಡೋದು ಹೇಗಪ್ಪ ಅಂತೇಳಿ ನೋಡೋದಾದರೆ, ಈ ಕೊಟ್ಟಿರೋ ವ್ಯಾಲ್ಯೂಸ್ಗೆ ಮೊದಲು ನಾವು ಇಂಡೆಕ್ಸ್ ವ್ಯಾಲ್ಯೂಸ್ನ ಬರ್ಕೊಳ್ಳೋಣ ಸಪ್ರೇಟಾಗಿ. ಇಂಡೆಕ್ಸ್ ವ್ಯಾಲ್ಯೂ. ನೆಕ್ಸ್ಟ್ ಈಗ ಏನಪ್ಪ ಅಂದರೆ ಒಂದೊಂದೇ ಎಲಿಮೆಂಟ್ಲಿಂದ ಎಲ್ಲ ಎಲಿಮೆಂಟು ಯಾವ್ದಾವ್ದು ಗ್ರೇಟರ್ ಇದೆ, ಯಾವ್ಯಾವ ಸ್ಮಾಲರ್ ಇದೆ ಅಂತೇಳಿ ಚೆಕ್ ಮಾಡೋಣ. ಇಲ್ಲಿ ನೋಡಿ, ಕಂಪ್ಯಾರಿಸನ್ ಟೆಕ್ನಿಕ್ನಲ್ಲಿ ಫಸ್ಟ್ ಕೌಂಟ್ ಬಂದ್ಬಿಟ್ಟು ಯಾವಾಗಲೂ ಎಲ್ಲ ವ್ಯಾಲ್ಯೂಸ್ ಜೀರೋನೇ ಇರುತ್ತೆ. ಸೊ ನೆಕ್ಸ್ಟ್ ಕೌಂಟ್ 1ಗೆ ಬರೋಣ. ಇಲ್ಲಿ ನೋಡಿ 76, ಈ 76 ಇದೆಯಲ್ಲ, ಈ 76ನ 76 ವ್ಯಾಲ್ಯೂಸ್ ಯಾವುದಕ್ಕಿಂತ ಗ್ರೇಟರ್ ಇದೆ, ಹಾಗೆ 76 ಯಾವ ವ್ಯಾಲ್ಯೂಸ್ಕಿಂತ ಕಮ್ಮಿ ಇದೆ ಅಂತೇಳಿ ಚೆಕ್ ಮಾಡೋಣ. ಈಗ 76 56ಕಿಂತ ದೊಡ್ಡದಿದೆ. ಸೊ ಒಂದು ವ್ಯಾಲ್ಯೂ ಸಿಕ್ತು. ಅಂದರೆ ಚಿಕ್ಕ ಚಿಕ್ಕ ವ್ಯಾಲ್ಯೂಸ್ ಎಷ್ಟಿರುತ್ತೋ ಅದರದ್ದು ಇಲ್ಲಿ ವ್ಯಾಲ್ಯೂ ಬರ್ಕೋಬೇಕು. ಈಗ 76 ಫಸ್ಟ್ ವ್ಯಾಲ್ಯೂ ಬಂದ್ಬಿಟ್ಟು 56 ಏನಿದೆ ಚಿಕ್ಕದಿದೆ, ಒಂದು ವ್ಯಾಲ್ಯೂ ಸಿಕ್ತು. ದೊಡ್ಡದಿದೆ, ಇದೇನು ಅಕಸ್ಮಾತ್ ಈಗ ನಮಗೆ 76 91, ಅಂದರೆ 91 ಇಸ್ ಗ್ರೇಟರ್ ದೆನ್ 76 ಇತ್ತಪ್ಪ ಅಂದರೆ ಗ್ರೇಟರ್ ಇಲ್ಲಿದೆ ನೋಡಿ, ಗ್ರೇಟರ್ ವ್ಯಾಲ್ಯೂಸ್ ಯಾವಾಗಲೂ 1 ಇರುತ್ತೆ, ಲೋವರ್ ವ್ಯಾಲ್ಯೂಸ್ ಯಾವಾಗಲೂ 0 ಇರುತ್ತೆ. ಸೊ ನಾವು 91 ಇಸ್ ಗ್ರೇಟರ್ ದೆನ್ 76 ಆಗಿರೋದ್ರಿಂದ ನಾವು 91 ವ್ಯಾಲ್ಯೂನ 1 ಅಂತ ಬರ್ಕೋತೀವಿ. 56 ವ್ಯಾಲ್ಯೂ 76ಕಿಂತ ಚಿಕ್ಕದಿರೋದ್ರಿಂದ 0 ಅಂತ ಬರ್ಕೋತೀವಿ. ನೆಕ್ಸ್ಟ್ ಫಸ್ಟ್ ನಾವು ಚಿಕ್ಕದಿರೋ ವ್ಯಾಲ್ಯೂಸ್ನಷ್ಟೇ ಬರ್ಕೊಳ್ಳೋಣ, ಅಂದರೆ 0 ಬರ್ಕೊಳ್ಳೋಣ. 76 ಇಸ್ ಗ್ರೇಟರ್ ದೆನ್ 56, ಅಂದರೆ 56 ಚಿಕ್ಕದಾಯಿತು, ಅದಕ್ಕೆ ವ್ಯಾಲ್ಯೂ 0 ಬರ್ಕೊಂಡ್ವಿ. ನೆಕ್ಸ್ಟ್ 76 ಇಸ್ ಗ್ರೇಟರ್ ದೆನ್ 22, ಅದಕ್ಕೆ 22 ವ್ಯಾಲ್ಯೂ 0 ಬರ್ಕೊಂಡ್ವಿ. 36 ಆಲ್ಸೋ ಸ್ಮಾಲರ್ ದೆನ್ 76, ಅದಕ್ಕೆ ವ್ಯಾಲ್ಯೂ 0 ಬರ್ಕೊಂಡ್ವಿ. ನೆಕ್ಸ್ಟ್ 76 ಈಸ್ ಆಲ್ಸೋ ಗ್ರೇಟರ್ ದೆನ್ 70, ಅದಕ್ಕೆ ವ್ಯಾಲ್ಯೂ ಏನು ಬರ್ಕೊಂಡ್ವಿ, 0 ಬರ್ಕೊಂಡ್ವಿ. ನೆಕ್ಸ್ಟ್ 76 ಆಲ್ಸೋ ಗ್ರೇಟರ್ ದೆನ್ 45, ಅದಕ್ಕೆ ವ್ಯಾಲ್ಯೂ ಏನು ಬರ್ಕೊಂಡ್ವಿ, 0 ಬರ್ಕೊಂಡ್ವಿ. ಇಲ್ಲಿ ನಾವು ನೋಡ್ಬೋದು ಟೋಟಲ್ ವ್ಯಾಲ್ಯೂಸ್ ಆಫ್ ಝೀರೋಸ್ 1 2 3 4 ಹಾಗೆ 5. ಅಂದರೆ ಕಡಿಮೆ ಇರೋ ವ್ಯಾಲ್ಯೂಸ್ನ ಟೋಟಲ್ ನಂಬರ್ ಏನಾಗಿರುತ್ತೆ, 76ನ ವ್ಯಾಲ್ಯೂ ಆಗಿರುತ್ತೆ. ಸೊ ಇಲ್ಲಿದೆ ನೀವು ನೋಡ್ಬೋದು ಕೌಂಟ್ ವ್ಯಾಲ್ಯೂ. ಈಗ ನಮಗೆ 3 ಸಿಗಿದೆ, ಇದರಲ್ಲಿ ನಾವು 3 ಥರ ನೋಡ್ಬೋದು. ಒಂದು ಸ್ಮಾಲ್ ವ್ಯಾಲ್ಯೂ, ಒಂದು ಬಿಗ್ಗರ್ ವ್ಯಾಲ್ಯೂ, ಹಾಗೆ ಒಂದು ಪ್ರೆಸೆಂಟ್ ವ್ಯಾಲ್ಯೂ. ಸೊ ಇದರಲ್ಲಿ ನಾವು ಸ್ಮಾಲರ್ ವ್ಯಾಲ್ಯೂ ಇದ್ದನ್ನೆಲ್ಲ 0 ಅಂತ ಪ್ರೆಸೆಂಟ್ ಮಾಡಿ, ಬಿಗ್ಗರ್ ವ್ಯಾಲ್ಯೂನೆಲ್ಲ 1 ಅಂತ ಪ್ರೆಸೆಂಟ್ ಮಾಡಿ. ಸೊ ಪ್ರೆಸೆಂಟ್ ವ್ಯಾಲ್ಯೂ ಏನಪ್ಪ ಅಂತಂದರೆ ನಂಬರ್ ಆಫ್ ಸ್ಮಾಲ್ ವ್ಯಾಲ್ಯೂಸ್ ಕೌಂಟ್ ಎಷ್ಟಿದೆ, 1 2 ಹಾಗೆ 3 4 5 ಇದೆ. ಸೊ ಇದರ ವ್ಯಾಲ್ಯೂ ಬಂದ್ಬಿಟ್ಟು 5 ಆಗುತ್ತೆ. ಇದೇ ಥರ ಸೇಮ್ ಇದು ಇಲ್ಲಿಗೆ ಸ್ಟಾಪ್, ಇದು ಇಲ್ಲಿಗೆ ಮುಗೀತು. ನೆಕ್ಸ್ಟ್ i+1 ಮಾಡೋಣ, ಅಂದರೆ ನೆಕ್ಸ್ಟ್ ಎಲಿಮೆಂಟ್ಗೆ ಮೂವ್ ಆಗೋಣ. ಇದಿಷ್ಟೇ, ಇದಕ್ಕೇನು ಕಂಪ್ಯಾರಿಸನ್ ಇಲ್ಲ, ಇದು ಕಾನ್ಸ್ಟೆಂಟಿಗೆ ಇಷ್ಟಕ್ಕೆ ಮುಗೀತು. ನೆಕ್ಸ್ಟ್ 56 ಇಸ್ ಲೆಸ್ ದೆನ್ 91, ಅಂದರೆ 91 ಗ್ರೇಟರ್ ಆಗುತ್ತೆ. 91 ಗ್ರೇಟರ್ ಆಯ್ತಪ್ಪ ಅಂದರೆ ಏನಾಗುತ್ತೆ, ಮತ್ತೆ 1 ಬರುತ್ತೆ. ಆಲ್ರೆಡಿ ನಾವು 1 ತಗೊಂಡು, ಅದಕ್ಕೆ 1 + 1 ಏನಾಗುತ್ತೆ, 2 ಆಗುತ್ತೆ. ಸೊ ವ್ಯಾಲ್ಯೂ ಬಂದ್ಬಿಟ್ಟು 2 ಬರ್ಕೊತೀವಿ. ಅಂದರೆ ಪ್ರಿವಿಯಸ್ ವ್ಯಾಲ್ಯೂ ಪ್ಲಸ್ ಪ್ರೆಸೆಂಟ್ ವ್ಯಾಲ್ಯೂನ ಮಾಡಬೇಕು, ಆವಾಗ 2 ಬರುತ್ತೆ. ನೆಕ್ಸ್ಟ್ 56ನ ನೋಡೋಣ. ಆ್ಯಸ್ ಇಟ್ ಈಸ್ ಈ ವ್ಯಾಲ್ಯೂ ಏನಾಗುತ್ತೆ, ಕಾನ್ಸ್ಟೆಂಟ್ ಇರುತ್ತೆ. ಸೊ 5 ಬರ್ಕೊಳ್ಳಿ. 56 ಬಂದ್ಬಿಟ್ಟು ಇದನ್ನೇನು ಲಾಸ್ಟಿಗೆ ಬರ್ಕೋಬೇಕು, ಈ ವ್ಯಾಲ್ಯೂ ಲಾಸ್ಟಿಗೆ ನೋಡೋಣ. ಫಸ್ಟ್ 91 ಏನಾಗುತ್ತೆ, ಗ್ರೇಟರ್ ಆಗುತ್ತೆ. ನಾವು 76ನಲ್ಲಿ ಕ್ಯಾಲ್ಕುಲೇಟ್ ಮಾಡಿದಾಗ ಗ್ರೇಟರ್ ಇದ್ದಾಗ 1 ಸಿಕ್ಕಿತ್ತು. ಸೊ 1 + 1 ಏನಾಗುತ್ತೆ, 2 ಆಗುತ್ತೆ. 56 ಇಸ್ ಗ್ರೇಟರ್ ದೆನ್ 22, ಅಂದರೆ ಸ್ಮಾಲ್ ಇದ್ರೆ ಏನು ಹಚ್ಕೋಬೇಕು, 0 ಹಚ್ಕೋಬೇಕು, ಅದಕ್ಕೆ 0. ಇದು ಆಲ್ಸೋ ಸ್ಮಾಲ್, ಅದಕ್ಕೆ 0. 70 ಏನಾಗುತ್ತೆ, ಗ್ರೇಟರ್ ಆಗುತ್ತೆ. ಗ್ರೇಟರ್ ಇದ್ರೆ ಏನು ಮಾಡಬೇಕು, 1 ವ್ಯಾಲ್ಯೂ ಹಾಕಿಬೇಕು, 1 ಹಾಕೊಂಡ್ವಿ. 56 ಇಸ್ ಗ್ರೇಟರ್ ದೆನ್ 45, ಅಂದರೆ 0ನೇ ಇರುತ್ತೆ. ನೆಕ್ಸ್ಟ್ ಇದು ಇಲ್ಲಿಗೆ ಕಾನ್ಸ್ಟೆಂಟ್ ಆಯಿತು. ನೆಕ್ಸ್ಟ್ 91ಗೆ ಬರೋಣ. 91 ಇಸ್ ಇವೆಲ್ಲ 4ಕ್ಕಿಂತ ದೊಡ್ಡದೇ ಇದೆ. ಸೊ 91 ವ್ಯಾಲ್ಯೂ ಏನು ಬರುತ್ತೆ, 4 ಬರುತ್ತೆ. ಅಂದರೆ ಲೀಸ್ಟ್ ವ್ಯಾಲ್ಯೂಸ್, ನಂಬರ್ ಆಫ್ ಲೀಸ್ಟ್ ವ್ಯಾಲ್ಯೂಸ್ ನೋಡೋಣ. ಇಲ್ಲಿ ಇವೆರಡು ಕಾನ್ಸ್ಟೆಂಟ್ ವ್ಯಾಲ್ಯೂಸ್ ಇಟ್ಕೊಳ್ಳಿ, ಹಾಗೆ ಕಾನ್ಸ್ಟೆಂಟ್ ವ್ಯಾಲ್ಯೂಸ್. ನೆಕ್ಸ್ಟ್ ಇಲ್ಲಿ ನಂಬರ್ ಆಫ್ ಲೀಸ್ಟ್ ವ್ಯಾಲ್ಯೂಸ್ ಎಷ್ಟಿದೆ, 4 ಇದೆ. ಪ್ರೀವಿಯಸ್ ಅಲ್ಲಿ ನಿಮಗೆ 2 ಇದೆ. 2 + 4 ಏನಾಗುತ್ತೆ, 6 ಆಗುತ್ತೆ. ಸೊ ವ್ಯಾಲ್ಯೂ ಬಂದ್ಬಿಟ್ಟು 91 6. ಇದೇಕಪ್ಪ 1 ಬಂದತ್ತಂದರೆ ಮೇಲಿರೋ ವ್ಯಾಲ್ಯೂನ ಹೇಗಿದ್ದ ಹಾಗೆ ಇಟ್ಕೋಬೇಕು. ನೆಕ್ಸ್ಟ್ ಕೌಂಟ್ 4,
ಅಂದರೆ 91 ಈಗ ಕಾನ್ಸ್ಟೆಂಟ್ ಆಯಿತು. ನೆಕ್ಸ್ಟ್ 22 ಚೆಕ್ ಮಾಡೋಣ. 22 ಇಸ್ ಲೆಸ್ ದೆನ್ 3 ಇದೆ. ಲೆಸ್ ದೆನ್ ಅಂದರೆ ಇದು ಇರೋದೇ ಲೆಸ್. ಅಂದರೆ ಅಕಸ್ಮಾತ್ 22 ಇಸ್ ಗ್ರೇಟರ್ ದೆನ್ 3 ಇತ್ತಪ್ಪ ಅಂದರೆ ವ್ಯಾಲ್ಯೂ 3 ಬರುತ್ತೆ. ಬಟ್ ಇದು ಲೆಸ್ ಇದೆ, ಅದಕ್ಕೆ ಇದ್ರ ವ್ಯಾಲ್ಯೂ ಏನಿರುತ್ತೆ, ಸದ್ಯ ಏನಿದೆ ಅದೇ ವ್ಯಾಲ್ಯೂ ಇರುತ್ತೆ. ಸೊ 0, 22 ವ್ಯಾಲ್ಯೂ ಇಸ್ 0. ಸೊ ಇದಾಗಿತ್ತು ಇದರ ವ್ಯಾಲ್ಯೂ. ನೆಕ್ಸ್ಟ್ ಕೌಂಟ್ 36ಗೆ ಬರೋಣ. 36 ಏನಿದೆಪ್ಪ, ಇವೆರಡಕ್ಕಿಂತ ಸಣ್ಣದಿದೆ. ಸೊ ಇದು ಆಲ್ಸೋ ಸೇಮ್ ಅದರ ಪ್ರಿವಿಯಸ್ ವ್ಯಾಲ್ಯೂನ ಬರ್ಕೊಳ್ಳಿ. ಸೊ ಕಾನ್ಸ್ಟೆಂಟ್ ಆಗುತ್ತೆ 36. ನೆಕ್ಸ್ಟ್ 70ಗೆ ಬರೋಣ. 70 ಇಸ್ ಗ್ರೇಟರ್ ದೆನ್ 45 ಅಂದರೆ ಒಂದು ನಮಗೆ ಲೀಸ್ಟ್ ನಂಬರ್ ಸಿಕ್ತು. ಇಲ್ಲಿದೆ ನೋಡಿ. ಅಂದರೆ 22, 36 ಇವೆಲ್ಲ ಕಂಪೇರ್ ಮಾಡಿದಾಗ 70 ದೊಡ್ಡದಿತ್ತಲ್ಲ, ಅದಕ್ಕೆ 1+ ಇಲ್ಲಿ ನಾವು ಇದು 1+1 ಮಾಡ್ಕೊಂಡಿದ್ವಿ, ಅದಕ್ಕೆ 2 ಬಂದಿದೆ. ಇಲ್ಲಿ ನಾವು ನೋಡ್ಬೋದು ಕೌಂಟ್ 4ನಲ್ಲಿ 36 ಇಸ್ ಲೆಸ್ ದೆನ್ ಅಂದರೆ 70 ಗ್ರೇಟರ್ ಇದೆಯಲ್ಲ, ಗ್ರೇಟರ್ ಇದ್ದರೆ ಏನು ಮಾಡಬೇಕು, +1 ಮಾಡಬೇಕು. ಸೊ +1 ಮಾಡೀವಿ, ಅದಕ್ಕೆ ವ್ಯಾಲ್ಯೂ 3 ಆಗುತ್ತೆ. ನೆಕ್ಸ್ಟ್ ಈ 70 ಏನಾಗಿದೆ, 45ಕಿಂತ ಗ್ರೇಟರ್ ಇದೆ, ಅದಕ್ಕೆ ಗ್ರೇಟರ್ ಇದ್ದರೆ ಏನಾಗುತ್ತೆ, ಮತ್ತೆ +1 ಬರುತ್ತೆ. ಗ್ರೇಟರ್ ವ್ಯಾಲ್ಯೂಸ್ ಯಾವಾಗಲೂ +1 ಮಾಡಿ, ಅದಕ್ಕೆ ಇಲ್ಲಿ 4 ಆಯಿತು. ನೆಕ್ಸ್ಟ್ ಉಳಿದಿರೋದೇನು 45. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ನೋಡಿ 22 ಮತ್ತು 36 ಇವೆರಡು 45ಕಿಂತ ಚಿಕ್ಕದಿದ್ದರಿಂದ 45 ವ್ಯಾಲ್ಯೂ 2 ಬಂದಿದೆ. ಇಲ್ಲಿ 1+1 ಮಾಡಿದಾಗ 22 1 ಇಲ್ಲಿದೆ ನೋಡಿ, 22 1 ಹಾಗೆ +1 ಫಾರ್ 36 ಅದಕ್ಕೆ ನಮ್ಗೆ ಇಲ್ಲಿ 2 ಸಿಕ್ಕಿದೆ. ಸೊ ಬಟ್ ಇಲ್ಲಿ 45 ಯಾವುದಕ್ಕಿಂತ ಗ್ರೇಟರೇ ಇಲ್ಲ, ಅದಕ್ಕೆ ನಮ್ಗೆ ಉಳಿದಿರೋ ವ್ಯಾಲ್ಯೂನು 2, ಅದಕ್ಕೆ ಆ್ಯಸ್ ಇಟ್ ಈಸ್ 2ನ ಹಚ್ಕೋಬೇಕು. ನೆಕ್ಸ್ಟ್ ಸಾರ್ಟ್ ಹೇಗಪ್ಪ ಮಾಡೋದು ಅಂತಂದರೆ ಇಲ್ಲಿದೆ ನೋಡಿ. ಫಸ್ಟ್ ಇಂಡೆಕ್ಸ್ ವ್ಯಾಲ್ಯೂಸ್ನ ಬರ್ಕೊಳ್ಳಿ. ಫಸ್ಟ್ ಇಂಡೆಕ್ಸ್ ವ್ಯಾಲ್ಯೂಸ್, ನೆಕ್ಸ್ಟ್ ಅದರ ನಂತರ ಇಂಡೆಕ್ಸ್ 5ಗೆ ಯಾವುದಿದೆ ವ್ಯಾಲ್ಯೂ, 76 ಇದೆ. ಇಲ್ಲಿ ನೋಡ್ಬೋದು ನೀವು, 76ಗೆ 5 ಬರ್ಕೊಳ್ಳಿ. ನೆಕ್ಸ್ಟ್ ವ್ಯಾಲ್ಯೂ 3 ಅಂದರೆ 3 ವ್ಯಾಲ್ಯೂಗೆ ಯಾವುದಿದೆ, 3 ಇಂಡೆಕ್ಸ್ಗೆ ವ್ಯಾಲ್ಯೂ ಯಾವುದಿದೆ, 56 ಇದೆ, ಅದಕ್ಕೆ 3ಗೆ 56 ಬರ್ಕೊಳ್ಳಿ. 91ಗೆ ಇಂಡೆಕ್ಸ್ ವ್ಯಾಲ್ಯೂ ಯಾವ್ದು ಬಂದಿದೆ, 6 ಬಂದಿದೆ. ಸೊ 6ಗೆ 91. ಇದೇ ಥರ ಸೇಮ್ 0ಗೆ 22 ಬರ್ಕೊಳ್ಳಿ, 1ಗೆ 36 ಬರ್ಕೊಳ್ಳಿ. ನೆಕ್ಸ್ಟ್ 4ಗೆ 70 ಹಾಗೆ 2ಗೆ 45. ಈ ಥರ ಬರ್ಕೊಂಡ ತಕ್ಷಣ ನಮಗೆ ಇನ್ಕ್ರೀಸಿಂಗ್ ಆರ್ಡರಲ್ಲಿ ನಮಗೆ ಇದು ಸಾರ್ಟಿಂಗ್ ಸಿಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಡಿಸ್ಟ್ರಿಬ್ಯೂಷನ್ ವ್ಯಾಲ್ಯೂಸ್ ಬಗ್ಗೆ, ಟೆಕ್ನಿಕ್ ಬಗ್ಗೆ ಡಿಸ್ಕಸ್ ಮಾಡೋಣ. ಧನ್ಯವಾದಗಳು.